ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಆಸ್ತಿಯಿಂದಲೂ ನಿನ್ನ ಎಲ್ಲ ಅಭಿವೃದ್ಧಿಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರಿಗೆ ಸ್ತೋತ್ರ. ಪ್ರಾವರ್ಬ್ಸ್ ಚಾಪ್ಟರ್ 3:9. Honor the Lord by making him an offering from the best of all that your land produces. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಿನ್ನ ಆಸ್ತಿಯಿಂದಲೂ ನಿನ್ನ ಎಲ್ಲ ಅಭಿವೃದ್ಧಿಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನಮಗೆ ಹೇಳ್ತಾ ಇರೋದೇನು ಅಂದರೆ, ನಮ್ಮ ಆಸ್ತಿಯಿಂದಲೂ ನಮ್ಮ ಅಭಿವೃದ್ಧಿಯ, ನಮ್ಮ ಶ್ರಮದ, ನಮ್ಮ ಕೈಗೆಲಸಗಳ ಎಲ್ಲ ಪ್ರಥಮ ಫಲದಿಂದಲೂ ಸಹ ನಾವು ದೇವರನ್ನ ಸನ್ಮಾನಿಸ್ಬೇಕಂತೆ. ದೇವರಿಗೆ ಸ್ತೋತ್ರ. ಸನ್ಮಾನಿಸಿದ್ರೆ ಏನಾಗುತ್ತೆ ಅಂತಂದರೆ, ಮುಂದಿನ ವಾಕ್ಯ ಹೇಳುತ್ತೆ, ಆಗ ನಿನ್ನ ಕಣಜಗಳು ಅಭಿವೃದ್ಧಿಯಿಂದಲೂ ತುಂಬಲ್ಪಡುವವು, ಹೊಸ ದ್ರಾಕ್ಷಾರಸದಿಂದ ನಿನ್ನ ತೊಟ್ಟಿಗಳು ತುಂಬಿ ತುಳುಕುವವು. ದೇವರಿಗೆ ಸ್ತೋತ್ರ. ಸೊ ನಾವು ಇನ್ನೊಂದು ಉದಾಹರಣೆ ನೋಡೋಣ. ದೇವರು ನಮಗೆ ವಾಗ್ದಾನ ಮಾಡಿರ್ತಕ್ಕಂಥದ್ದು ಪ್ರಥಮ ಫಲದಿಂದಲೇ, ದಶಮ ಭಾಗದಿಂದಲೇ ನನ್ನನ್ನು ಸನ್ಮಾನಿಸಿ ಗೌರವಿಸಿ. ಆಗ ನಾನು ಸಹ ನಿಮ್ಮನ್ನು ಹೆಚ್ಚಿಸ್ತೇನೆ, ಅಭಿವೃದ್ಧಿಪಡಿಸ್ತೇನೆ. ಹೊಸ ಹೊಸ ಆಶೀರ್ವಾದಗಳು, ಅಭಿವೃದ್ಧಿ ಫಲಗಳು ನಿಮ್ಮನ್ನು ಕೈಗೂಡಿ ಬರುತ್ತೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಸೊ ಹಾಗೆ ಮಾಡ್ತಿದ್ದೀವ ನಾವು, ಹಾಗೆ ಮಾಡ್ತಿಲ್ಲ. ಸೊ ಹಾಗೆ ಮಾಡಿದ್ರೆ ಏನೆಲ್ಲ ಆಶೀರ್ವಾದ ಸಿಗುತ್ತೆ ಅನ್ನೋದಕ್ಕೆ ನಮಗೆ ದೇವರು ಮುಂದೆ ಒಂದು ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡೋಣ. ಮಲಾಕಿ ಪ್ರವಾದಿ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ಸುಮಾರು 10ನೇ ವಾಕ್ಯದವರೆಗೂ ನೋಡೋಣ. ಮನುಷ್ಯರ ನಾವು ನಂಬಿಗಸ್ತರ ನಡ್ಕೋತಿಲ್ಲ, ನನ್ನ ದೇವರು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮನುಷ್ಯನು ದೇವರಿಂದ ಕದ್ದುಕೊಳ್ಳಲು ಸಾಧ್ಯವೇ? ಆದರೂ ನೀವು ನನ್ನಿಂದ ಕಳ್ಳತನ ಮಾಡಿದ್ದೀರಿ. ಆದರೆ ನೀವು ಯಾವುದರಲ್ಲಿ ನಿನ್ನದನ್ನು ಕಳ್ಳತನ ಮಾಡಿದ್ದೇವೆ ಎಂದು ಕೇಳುತ್ತೀರಿ. ದಶಮ ಭಾಗ ಮತ್ತು ಅರ್ಪಣೆಗಳಲ್ಲಿಯೂ ಇದರಿಂದ ಪಾಪವು ನಿಮಗಾಯಿತು, ಏಕೆಂದರೆ ನೀವು ಈ ಸಮಸ್ತ ಜನಾಂಗವೇ ನನ್ನಲ್ಲಿ ಕಳ್ಳತನ ಮಾಡಿದ್ದೀರಿ. ನನ್ನ ಆಲಯದಲ್ಲಿ ಆಹಾರ ಇರುವಂತೆ 10ನೇ ಪಾಲುಗಳನ್ನೆಲ್ಲ ಬೊಕ್ಕಸಕ್ಕೆ ತನ್ನಿರಿ. ನಾನು ನಿಮಗೆ ಪರಲೋಕದ ಮಹಾದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ನಿಮಗೆ ಆಶೀರ್ವಾದವನ್ನು ಸುರಿಸುವನೋ ಇಲ್ಲವೋ ಎಂಬುದನ್ನು ನೀವು ಈಗ ನನ್ನನ್ನು ಪರೀಕ್ಷಿಸಿ ನೋಡಿರಿ ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ನಿಮ್ಮ ಬೆಳೆಯನ್ನು ತಿಂದು ಬಿಡದಂತೆ ಕೀಟಗಳನ್ನು ತಡೆಯುವೆನು. ನಿಮ್ಮ ದ್ರಾಕ್ಷಾರಸಗಳಿಂದ ದ್ರಾಕ್ಷಿ ಹಣ್ಣುಗಳನ್ನು ಉದುರಿಸಿ ಬಿಡುವುದಿಲ್ಲ ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ಆಗ ಜನಾಂಗಗಳೆಲ್ಲ ನಿಮ್ಮನ್ನು ಧನ್ಯರು ಎಂದು ಕರೆಯುವರು, ಏಕೆಂದರೆ ನೀವು ರಮ್ಯವಾದ ದೇಶವಾಗುವಿರಿ ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಸರ್ವಶಕ್ತನಂತ ದೇವರು ಹೇಳ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ, ನೀವು ಮಾತಾಡಲ್ಲ, ಎಲ್ಲ ಜನಾಂಗಗಳು ಸಹ ನನ್ನಲ್ಲಿ ಕಳ್ಳತನ ಮಾಡಿದ್ದಾರೆ. ಅದೇನು ಅಂದರೆ, ನೀವು ಯಾರೂ ಸಹ ನನಗೆ ಪ್ರಥಮ ಫಲಗಳನ್ನು, ದಶಮ ಭಾಗವನ್ನು ಅರ್ಪಿಸ್ತಿಲ್ಲ. ಸೊ ನೀವು ಹಾಗೆ ಅರ್ಪಿಸೋದಾದರೆ ನಾನು ಸಹ ನಿಮ್ಮನ್ನು ಆಶೀರ್ವದಿಸ್ತೇನೆ. ಹೇಗೆಂದರೆ, ಪರಲೋಕದ ಮಹಾದ್ವಾರಗಳನ್ನ, ನನ್ನ ಆಲಯದಲ್ಲಿ ಆಹಾರ ಇರುವಂತೆ ನಿಮ್ಮ ಆಸ್ತಿಯ, ನಿಮ್ಮ ಪ್ರಥಮ ಫಲದ ದಶಮ ಭಾಗವನ್ನೆಲ್ಲ ನನ್ನ ಆಲಯಕ್ಕೆ ತನ್ನಿರಿ. ಆಗ ನಾನು ಸಹ ಪರಲೋಕದ ಮಹಾದ್ವಾರವನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ನಿಮಗೆ ಸುರಿಸ್ತೇನೋ ಇಲ್ವೋ ಅಂತ ನೀವು ನನ್ನನ್ನು ಪರೀಕ್ಷಿಸಿ ನೋಡಿರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬೆಳೆಗಳನ್ನ ನಾನು ಸಂರಕ್ಷಿಸ್ತೇನೆ. ಕೀಟಗಳು ಅದನ್ನು ತಿಂದು ಬಿಡದಂತೆ ನಾನು ನಿಮ್ಗೆ ಕಾಪಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬೆಳೆಗಳಲ್ಲಿ ಫಲಗಳು ಉದುರಿ ಹಾಳಾಗೋ ಥರ ನಾನು ನಿಮ್ಮನ್ನು ಕಾಪಾಡ್ತೇನೆ. ನೀವು ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ಕಾಣ್ತೀರಾ, ರಮ್ಯವಾದ ಜನಾಂಗವಾಗ್ತೀರಾ, ನೀವು ಜನರಲ್ಲಿ ಧನ್ಯರು ಅನ್ನಿಸ್ಕೋತೀರಾ. ಅಷ್ಟು ಮಟ್ಟಿಗೂ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿರ್ತಕ್ಕಂಥವರು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಈ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ನಿಶ್ಚಯವಾಗಿ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ಹೊಂದ್ಕೊಂಡಿರ್ತಾರೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ನೀವು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕಾಣಬೇಕಾ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ
ನಿಮ್ಮಲ್ಲಿ ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಅಭಿವೃದ್ಧಿ ಏನಿದೆ, ನಿಮ್ಮ ಆಶೀರ್ವಾದ ಏನಿದೆ, ನಿಮ್ಮ ಪ್ರತಿಫಲ ಏನಿದೆ ಅದರಲ್ಲೇ ದೇವರಿಗೆ ಪ್ರಥಮ ಫಲವನ್ನು ಅರ್ಪಿಸಿರಿ. ಅರ್ಪಿಸುವಾಗ ನೀವು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕಾಣ್ತೀರ. ಅಷ್ಟು ಮಾತ್ರ ಅಲ್ಲ, ನೀವು ಶ್ರೇಷ್ಠವಾದ ಜನಾಂಗವಾಗ್ತೀರಾ, ಧನ್ಯರು ಅನಿಸ್ಕೋತೀರ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯದ ಆಶೀರ್ವಾದಗಳನ್ನ ನೀವು ಸ್ವಂತ ಮಾಡಿಕೊಡಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನಿಮ್ಮ ಆಸ್ತಿಯ ಪ್ರಥಮ ಫಲದಲ್ಲಿಯೂ ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಅಭಿವೃದ್ಧಿಯ ಪ್ರಥಮ ಫಲದಲ್ಲಿ ನನಗೆ ಸಮರ್ಪಿಸಿರಿ, ನನ್ನನ್ನು ಸನ್ಮಾನಿಸಿರಿ, ಗೌರವಿಸಿರಿ. ಆಗ ನಿಮ್ಮ ಕಣಜಗಳು ಅಭಿವೃದ್ಧಿಯಿಂದಲೂ ಅಷ್ಟು ಮಾತ್ರ ಅಲ್ಲ, ಸಮೃದ್ಧಿಯಿಂದಲೂ ತುಂಬಲ್ಪಡುವಂತೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಂಬಿಗಸ್ತರಾಗಿ ವಿಧೇಯರಾಗಿ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ಅವರ ಆಶೀರ್ವಾದದಿಂದ ಜನರು ತಮ್ಮ ಆಶೀರ್ವಾದದಿಂದಲೂ ತಮ್ಮ ಅಭಿವೃದ್ಧಿಯಿಂದಲೂ ತಮ್ಮ ಆಸ್ತಿಯಿಂದಲೂ ಪ್ರಥಮ ಫಲಗಳನ್ನು ನಿಮಗೆ ಅರ್ಪಿಸಿ ಅದರಿಂದ ಅವರು ಅತ್ಯಧಿಕವಾಗಿ ಅವರ ಆಶೀರ್ವಾದವನ್ನು ಹೊಂದುವಂತೆ ನಂಬಿಗಸ್ತರಾಗಿ ಒಪ್ಪಿಸಿಕೊಡ್ತಕ್ಕಂಥ ಒಬ್ಬೊಬ್ಬರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದ್ದು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.